ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕೆಎನ್ ರಘುಗೌಡರವರ ಹುಟ್ಟುಹಬ್ಬ ಆಚರಣೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸ್ನೇಹಿತರ ಬಳಗ ಆಗಮಿಸಿ ಶ್ರೀಯುತ ಡಾಕ್ಟರ್ ಕೆಎನ್ ರಘುಗೌಡರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು. ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕೆಎನ್ ರಘುಗೌಡರವರ ಹುಟ್ಟುಹಬ್ಬ ಆಚರಣೆಯ ಪ್ರಯುಕ್ತ ನಾಗರಬಾವಿ ಬೈಟು ಕಾಫಿ ಸ್ನೇಹಿತರ ಬಳಗದ ವತಿಯಿಂದ ಶ್ರೀಯುತ ಡಾಕ್ಟರ್ ಕೆಎನ್ ರಘುಗೌಡರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ರಾಜು ಮತ್ತು ಇತರೆ ಬೈಟು ಕಾಫಿ ಸ್ನೇಹಿತರ ಬಳಗದವರು ಉಪಸ್ಥಿತರಿದ್ದರು. ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಜೊತೆ ಎಲ್ಲ ಇದ್ದಾರೆ. ಅವರು ತುಂಬ ಸ್ನೇಹಜೀವಿ, ಎಲ್ಲರೊಂದಿಗೆ ಸೇರಿಕೊಂಡು ತುಂಬ ಲವಲವಿಕೆಯಿಂದ ಇರ್ತಾರೆ. ಈಗ ಮುಂದೆ ನಮ್ಮ ಪಕ್ಷದಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ, ಮತ್ತು ಮುಂದೆ ಬರುವಂಥ ಚುನಾವಣೆ ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು, ಅವ್ರಿಗೂ ಒಂದು ಅವಕಾಶ ಸಿಕ್ಕಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ದೇವರು ಅವರಿಗೆ ಆಶೀರ್ವಾದ ಮಾಡಿ. ಸನ್ಮಾನ್ಯ ರಘು ಅವರು ಅತ್ಯಂತ ಕ್ರಿಯಾಶೀಲ ಯುವಕರು. ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ, ಇನ್ನೂ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಸಿಗಲಿ. ಅವರ ಧರ್ಮಪತ್ನಿ ಕೂಡ ರಾಜಕೀಯದಲ್ಲಿ ಓಡಾಡ್ತಿದ್ದಾರೆ. ಅವರಿಬ್ಬರು ಕೂಡ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಹುಟ್ಟುಹಬ್ಬದ ತುಂಬ ಹೃದಯದ ಹಾರೈಸ್ತೇನೆ. ಮೊದಲಿಗೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ಹಿತೈಷಿಗಳು, ಆತ್ಮೀಯರು ಹಾಗೂ ನಮ್ಮ ಏನೇನು ಹೇಳ್ಬೋದು ಅಂದರೆ ತುಂಬ ಸಪೋರ್ಟಿವ್ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಇವತ್ತು ಇಲ್ಲಿ ನಮ್ಮ ಏನು ನಾಗರಬಾವಿ ಬೈಟು ಕಾಫಿ ಅಂತಿದೆ, ಇದೊಂದು ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಯಾರದೇ ಗೆಳೆಯರದು ಬರ್ತ್ಡೇ ಆದರೆ ಸೊ ಅವ್ರದ್ದೊಂದು ಸರಳವಾಗಿ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಸೊ ನಾವು ಒಂದು 3-4 ಹುಟ್ಟುಹಬ್ಬ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದೆ. ಸೊ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಈ ಒಂದು ಹೆಚ್ಚಿನ ರೀತಿಯಲ್ಲಿ ಇಲ್ಲೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಸೇರಿಕೊಂಡು ಸೊ ಬೆಳಗಿನ ಒಂದು ಉಪಹಾರ ಇರ್ಬೋದು, ಒಂದು ಕಾಫಿ ಇರ್ಬೋದು, ಸೊ ಎಲ್ಲರೂ ಸೇರ್ತಾರೆ. ಸೊ ಆ ಒಂದು ನಾವು ಅವ್ರ ಜೊತೆ ಒಂದು ಸೇರೋದೇ ಒಂದು ಸ್ವಲ್ಪ ನಮಗೆ ಖುಷಿ ಆಗ್ತದೆ. ಸೊ ಇವತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲ ನನ್ನ ಒಂದು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನ ಫಸ್ಟು ನಾನು ಅರ್ಪಿಸ್ತೇನೆ ಅವ್ರಿಗೆ. ಸೊ ಇವತ್ತು ಒಂದು ಏನು ಕೇಕ್ ಕಟ್ ಮಾಡಿದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ಸೊ ಇದಾದಮೇಲೆ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ನಾಗರಬಾವಿ ಕ್ಲಬ್ಬಲ್ಲಿ. ಸೊ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ಎಲ್ಲ ನಮ್ಮ ಹಿತೈಷಿಗಳಿಗೆ, ಎಲ್ಲ ನಮ್ಮ ಸ್ನೇಹಿತರಿಗೆ ಸೊ ನಾನು ಆಹ್ವಾನ ಕೊಟ್ಟಿದ್ದೇನೆ. ಸರಿಸುಮಾರು 1,000 ಜನ ಇವತ್ತು ಒಂದು ಬರೋ ಪ್ರೋಗ್ರಾಮ್ ಇದೆ. ಒಂದು ಸರಳವಾಗಿ ಅಂದರೆ ಸುಮಾರು ದಿನ ಆಗಿತ್ತು ಎಲೆಕ್ಷನ್ಸ್ ಎಲ್ಲ ನಾವೆಲ್ಲ ಓಡಾಡಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಸ್ವಲ್ಪ ಗೆಟ್ ಟುಗೆದರ್ ಇರಲಿ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಸೊ ನಾನೇ ಒಂದು ಸರಳವಾಗಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಸೊ ನಮ್ಮ ನಾಗರಬಾವಿ ಕ್ಲಬ್ಬಲ್ಲಿ ನಮಗೆ ಇಲ್ಲಿ ಜನರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಸೊ ಜನ ಎಲ್ಲ ಇವತ್ತು ನಮಗೆ ಅಂದರೆ ನಮ್ಮ ಒಂದು ಹಿತೈಷಿಗಳು ಇವತ್ತೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಸತತವಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೊ ಎಲ್ಲ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದೇವೆ, ಸಂಘಟನೆ ಮಾಡ್ಕೊಂಡು ಬಂದಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಚುನಾವಣೆ BBMP ಚುನಾವಣೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಸರಿಸುಮಾರು 8 ವರ್ಷ ಆಗಿದೆ. ಸೊ ಯಾಕಂದರೆ ಅಭಿವೃದ್ಧಿ ಕೆಲಸಗಳು ಯಾವುವು ಆಗ್ತಾಯಿಲ್ಲ. ಸೊ ಎಲ್ಲ ಅಂದರೆ ನೀವು ನೋಡ್ತಾ ಇದ್ದಾರೆ ಕಾಮಗಾರಿಕೆಗಳು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಸುಮಾರು ಕಂಪ್ಲೇಂಟ್ಸ್ ಇದ್ದಾವೆ. ಸೊ ಜನರಿಗೆ ಒಂದು ರೀಚ್ ಆಗ್ತಾಯಿಲ್ಲ. ಈಗ ಚುನಾವಣೆ ಹತ್ತಿರದಲ್ಲಿದೆ. ಪಕ್ಷದಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ನಾನು ಫಸ್ಟು ಆಹ್ವಾನಿಸ್ತೇನೆ. ಸೊ ಯಾರಿಗೆ ಟಿಕೆಟ್ ಕೊಟ್ಟರು ಖುಷಿಯಾಗಿ ನಾವು ದುಡಿತೀವಿ, ಫಸ್ಟ್ ಪಾಯಿಂಟು. ಸೊ ಏನಾದರೂ ನಮಗೆ ಕೊಟ್ಟರು ಸಂತೋಷ. ಲೇಡಿ ಆದರೂ ಕಾವ್ಯ ರಘುಗೌಡರು ನಿಂತ್ಕೊಳ್ತಾರೆ, ಜನರಲ್ ಆದರೆ ಎಲ್ಲರ ತೀರ್ಮಾನದ ಒಟ್ಟಿಗೆ ಸೊ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಮಗೆ ಸಿಗಲಿಲ್ಲ ಅಂದರೂ ಸಂತೋಷ, ಯಾರು ಸಿಕ್ಕರೂ ನಾವು ಒಟ್ಟಾಗಿ ದುಡಿತೀವಿ. ಯಾಕಂದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋದೇ ನಮ್ಮ ಒಂದು ಏನಂದ್ರೆ ನಮ್ಮ ಒಂದು ಆಸೆ ಅಂತೀವಿ.